ಕಲ್ಲೇಗ ಟೈಗರ್ಸ್ ಮುಖ್ಯಸ್ಥ ಅಕ್ಷಯ ಕಲ್ಲೇಗ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ಸೇರಿದಂತೆ 4 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪುತ್ತೂರು ನಗರ ಕಾಂಗ್ರೆಸ್ ಎಸಿ ಘಟಕದ ಅಧ್ಯಕ್ಷ ಕೇಶವ ಪಡೀಲ್, ಮನೀಶ್, ಚೇತನ್ ಮತ್ತು ಮಂಜುನಾಥ್ ಪೊಲೀಸ್ ವಶದಲ್ಲಿದ್ದಾರೆ. ನಿನ್ನೆ ರಾತ್ರಿ ಪುತ್ತೂರಿನ ನೆಹರು ನಗರದಲ್ಲಿ ಕಲ್ಲೇಗ ಟೈಗರ್ಸ್ನ ಮುಖ್ಯಸ್ಥ ಅಕ್ಷಯ ಕಲ್ಲೇಗ ಭೀಕರವಾಗಿ ಕೊಲೆಯಾಗಿದ್ದ. ಪ್ರಾಥಮಿಕ ಮಾಹಿತಿ ಆಧಾರದಲ್ಲಿ ಇದೊಂದು ಪೂರ್ವ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಕೊಲೆ ಎಂದು ಅಂದಾಜಿಸಲಾಗಿತ್ತು. ಮೃತ ಅಕ್ಷಯ್ ಮನೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಈ ಸಂದರ್ಭ ಮಾತನಾಡಿದ ಅವರು, ಘಟನೆಯ ಹಿಂದೆ ಕಾನೂನು ಸುವ್ಯವಸ್ಥೆಯ ವೈಫಲ್ಯವಿಲ್ಲ, ಕ್ಷುಲ್ಲಕ ಕಾರಣಕ್ಕೆ ಈ ಕೊಲೆ ನಡೆದಿದೆ. ಪುತ್ತೂರಿನಲ್ಲಿ ಇಂಥ ಘಟನೆ ಮರುಕಳಿಸಲು ತಾನು ಬಿಡುವುದಿಲ್ಲ. ಜೊತೆಗೆ ರಾತ್ರಿ ವೇಳೆಯಲ್ಲಿ ಗುಂಪು ಸೇರುವುದನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪೊಲೀಸರಿಗೆ ಸೂಚನೆ ನೀಡಿದ್ದೇನೆ ಎಂದರು. ಇದನ್ನೆಲ್ಲ ಪುತ್ತೂರಿನ ಜನತೆ ಖಂಡಿಸ್ತಾರೆ. ಈ ಥರ ಒಂದು ಸಾಯಂಕಾಲ ಸಮಯದಲ್ಲಿ ಈ ಥರ ಕೊಲೆ ಆಗೋದು ನಿಜವಾಗ್ಲೂ ಇದೊಂದು ನಾವು ಯಾವುದೋ ಪುತ್ತೂರಿನ ಜನ ಇದನ್ನು ನಿರೀಕ್ಷೆ ಮಾಡದಂಥ ಒಂದು ವಿಚಾರಗಳು. ಆ 4 ಜನ ಕೊಲೆ ಮಾಡಿದವರು ಯಾರಿದ್ದಾರೆ ಈಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಅವರಿಗೆ ಕಾನೂನು ಪ್ರಕಾರ ಯಾವ ರೀತಿಯ ಶಿಕ್ಷೆಗಳಾಗಬೇಕು ಅದು ಆಗಬೇಕು. ಪುತ್ತೂರಿನ ಜನತೆ ಏನು ಭಯಪಡುವಂಥ ಅಗತ್ಯಗಳು ಏನಿಲ್ಲ. ಇದನ್ನು ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಇವರು ಗೆಳೆಯರಾಗಿದ್ದರು, ಇವರು ಒಬ್ರಿಗೊಬ್ಬರು ಗೆಳೆಯರಾಗಿದ್ದರು. ಅವರ ಒಳಗಡೆ ಏನೋ ವೈಮನಸ್ಸಾಗಿ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಏನೋ ಆ ಸಮಯದಲ್ಲಿ ಮಾತು ಬೆಳೆದು ಅದು ಕೊಲೆಯಲ್ಲಿ ಮುಗಿದಿದೆ. ಸೊ ಜನಗಳು ಏನೋ ಆತಂಕ ಪಡುವಂಥ ವಿಚಾರಗಳಿಲ್ಲ. ಲಾ ಆ್ಯಂಡ್ ಆರ್ಡ್ರು ಏನೂ ತೊಂದರೆಗಳಿಲ್ಲ. ಪೊಲೀಸು SP ಅವ್ರ ಹತ್ರನೂ ಮಾತಾಡಿದ್ದೀನಿ, DSP ಅವ್ರ ಹತ್ರನೂ ಮಾತಾಡಿದ್ದೀನಿ. ಆ 4 ಜನನೂ ಅರೆಸ್ಟ್ ಆಗುವಂಥದ್ದಾಗಿದೆ. ಕಾನೂನಿನಲ್ಲಿ ನಮ್ಮ ದೇಶದ ಕಾನೂನು ಸ್ವಲ್ಪ ಇನ್ನೂ ಬದಲಾವಣೆ ಬರುವ ಅವಶ್ಯಕತೆ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಕೊಲೆ ಮಾಡುವವರು ಕೊಲೆ ಮಾಡೋದು 6 ತಿಂಗಳ ನಂತರ 3 ತಿಂಗಳ ನಂತರ ಹೊರಗೆ ಬರುತ್ತಿರುವಂಥ ಲಕ್ಷಣಗಳು ನೋಡಿದರೆ ಇನ್ನು ತನಿಖೆ ಆದ ಮೇಲೆ ಗೊತ್ತಾಗ್ತದೆ. ಅವರು ಇವರು ಗೆಳೆಯರು ಅನ್ನೋ ವಿಚಾರ ನಮ್ಮ ಮಾಹಿತಿ ಬಂದಿದೆ. ಇನ್ನು ಪೊಲೀಸ್ ತನಿಖೆ ಆಗಬೇಕಿದೆ. ಆನಂತರ ಚಿಕ್ಕ ಕಾರಣಕ್ಕಾಗಿ ಈ ಕೊಲೆ ಆಗಿದೆ ಅಂತ ವಿಚಾರವನ್ನು ಪೊಲೀಸ್ ಇಲಾಖೆಯವರು ತಿಳಿಸ್ತಾರೆ. ಪದೇ ಹತ್ಯೆ ಪ್ರಕರಣಗಳಾಗ್ತಿದೆ. ಪೊಲೀಸ್ ಇಲಾಖೆ ಏನಾದರೂ ಸ್ವಲ್ಪ ವೈಫಲ್ಯ ಏನಾದರೂ ತೋರಿಸ್ತೀವಿ? ಪೊಲೀಸ್ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಪ್ರತಿಯೊಬ್ಬನಿಗೆ ಇಂಡಿವಿಜುವಲ್ ಪೊಲೀಸ್ ಸೆಕ್ಯೂರಿಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಗೆಳೆಯರಾಗಿದ್ದವರು ಏನೋ ಚಿಕ್ಕ ಕಾರಣಕ್ಕಾಗಿ ಈ ರೀತಿ ಮಾಡ್ಕೊಂಡಿದ್ದಾರೆ. ಪೊಲೀಸ್ ವೈಫಲ್ಯ ಅಂತ ಹೇಳಿದ್ರೆ ಕೊಲೆ ಆಗಿಯವರನ್ನು ಹಿಡಿಯೋದಿದ್ದರೆ ಅಲ್ಲ ಬೇರೆ ಏನಾದರೂ ವಿಚಾರಗಳಿದ್ದರೆ ಪೊಲೀಸ್ ವೈಫಲ್ಯ ಅಂತ ಹೇಳಿ, ಇದು ಪೊಲೀಸ್ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಗೆಳೆಯರೊಳಗೆ ಆಗಿರುವಂಥ ವಿಚಾರ. ಆದರೂ ಇನ್ನಷ್ಟು ಸ್ವಲ್ಪ ಕಟ್ಟುನಿಟ್ಟಿನ ಕೆಲಸಗಳನ್ನು ನಾವು ಮಾಡಿದರೂ ಅದಕ್ಕೂ ಜನ ಹೇಳ್ತಾರೆ. ನಾವು ನಿರ್ದೇಶನವನ್ನು ಕೊಡ್ತೀವಿ, 10 ಗಂಟೆ ನಂತರ ಯಾರು ಗುಂಪು ಸೇರಬಾರ್ದು, ಅವರನ್ನು ಚದುರಿಸಲಿಕ್ಕೆ ಹೋದರೆ ಅದಕ್ಕೆ ಇನ್ನೊಂದು ವ್ಯವಸ್ಥೆಗಳು ಹೇಳ್ತಾರೆ. ನಮ್ಮ ಇಂಡಿಪೆಂಡೆನ್ಸ್ ಇಲ್ಲ, ನಮ್ಮ ರೈಟ್ ಇಲ್ಲ ಅನ್ನೋ ವಿಚಾರಗಳು ಬರ್ತದೆ. ಒಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಸ್ವಲ್ಪ ಆ ಗುಂಪುಗಾರಿಕೆಯಾಗಿ ಅಲ್ಲಲ್ಲಿ ನಿಲ್ಲುವಂಥದ್ದನ್ನು ತಡೆಗಟ್ಟುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಪುತ್ತೂರು ತಾಲೂಕಿನಲ್ಲಿ ಉದ್ಯಮಗಳು ಆರಂಭ ಆದರೂ ಈಗ ಇನ್ಸ್ಪೆಕ್ಷನ್ ಅವರಿಗೆ CCTV ಹಾಕಲಿಕ್ಕೆ ಬೇರೆ ಸಿಟಿ ಮತ್ತು ನಮ್ಮ ಈ ಭಾಗದಲ್ಲಿ ಸಿಡಿಲು ಮತ್ತು ಮಿಂಚು ಹೆಚ್ಚು ಇರೋದ್ರಿಂದ ಸ್ವಲ್ಪ ರಿಪೇರಿಯಲ್ಲಿ ಬರ್ತದೆ. ದಿವಸಾಲು ಹೋಗಿ ಅದನ್ನು ಚೆಕ್ ಮಾಡುವಂಥದ್ದು ಆಗೋದಿಲ್ಲ. ಹೆಚ್ಚಿನ ಕಡೆ ಅಳವಡಿಕೆ ನಗರಸಭೆಯಿಂದ ಎಲ್ಲ ಆಗಿದೆ. ಎಲ್ಲ ಉದ್ಯಮಗಳಲ್ಲೂ ಕೂಡ ಈಗ CCTVಯನ್ನು ಕಂಪಲ್ಸರಿ ಮಾಡಿದ್ದೀವಿ. ಆದರೆ ಏನು ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ.